ಇಡೀ ರಾಜ್ಯದಲ್ಲಿ ಈಗ ಮಾಲೂರ್ ಚರ್ಚೆಯಲ್ಲಿದೆ ರಾಜಕೀಯವಾಗಿ ಮರುಮತ ಎಣಿಕೆ. ಏನಕ್ಕೆ ಸರ್ ಅದು? ಏನು ಸರ್ ಈಗ ಮರುಮತದಾನ ಎಣಿಕೆ ಅಂದ್ರೆ 4 ಜನ ಇದ್ರು ಪೈಪೋಟಿ. 4 ಜನನು ಹಂಚ್ಕೊಂಡು ರಾಮೇಗೌಡರು ಇರ್ಲಿ ಅವ್ರಿಗೂ 17,000 ಓಟ್ ಬಂದಿದೆ ಸ್ವಾಮಿ. ಆಯ್ತು. 4 ಜನ ಇದ್ರು. 4 ಜನದಲ್ಲಿ ಫೈಟ್ ಆಗಿ ಮತಗಳು ಹಂಚ್ಕೋದ್ವು. ಕೊನೆ ಮತದಲ್ಲಿ 248ರಿಂದ ನಂಜೇಗೌಡರು ಗೆದ್ರು. ಗೆದ್ದಿದ್ದಾದ್ಮೇಲೆ ಹಿಂಗೆ ಯಾರ ಪಕ್ಕದಾಗ ಇರ್ತಾರೆ ಮಂಜುನಾಥ್ ಗೌಡ್ರ ಅಣ್ಣ ನೀನ್ ಕೇಳ್ಬೇಕಾಗಿತ್ತು ಹಂಗೆ ಹಿಂಗೆ ಅಂತ. ಈಗ ಅವ್ರು ಹೋಗಿದ್ದಾರೆ ಮರುಮತ ಎಣಿಕೆ ಅಂತ. ಎಲ್ಲ ಬೇಕಿತ್ತ? ಅವಶ್ಯಕತೆ ಇರ್ಲಿಲ್ಲ. ನಿಮಗ್ ಚೆನ್ನಾಗ್ ಗೊತ್ತಿರುತ್ತೆ. ಈ ಹಿಂದೆ AR ಕೃಷ್ಣಮೂರ್ತಿ ಅನ್ಬಿಟ್ಟು ಸಂತೆಮಾರನಹಳ್ಳಿ ಚಾಮರಾಜನಗರದಲ್ಲಿ ಒಂದು ಹೋಟೆಲ್ ಸೋತಿದ್ರು, ಗೊತ್ತಲ್ವಾ? ಗೊತ್ತು ಗೊತ್ತು. ಅವರೇ ತಲೆ ಕೆಡಿಸ್ಕೊಳ್ಳಿಲ್ಲ. ಇದು ಅವಶ್ಯಕತೆ 248 ಸುಮ್ಮನೆ ಈ ಅಪ್ಪ ಅಮ್ಮನ್ ಗಲಾಟೆಲಿ ಮಕ್ಕಳು ಬಡವಾಯ್ತು ಅಂತ. ನಂಗೆ ಈಗ ನಮ್ಗೆ ತಾಪ ಈ ಮತದಾರಕ್ಕೆ ಸಮಸ್ಯೆ. ಈಗ ಅವ್ರು ಮರು ಎಣಿಕೆ ಮಾಡ್ತಾರಂತೆ, ಇವ್ರು ಮರು ಎಣಿಕೆ ಮಾಡ್ತಾರಂತೆ, ಅವ್ರು ಗೆಲ್ತಾರಂತೆ, ಇವ್ರು ಗೆಲ್ತಾರಂತೆ. ಜನರಿಗೆ ಗೊಂದಲ ಸೃಷ್ಟಿ ಮಾಡೋದೇ ಆಯ್ಕೆ ಹೊರ್ತು ಇನ್ನೇನ ಇದು ಅಭಿವೃದ್ಧಿಗೆ ಬಂದಿದ್ದಲ್ಲ, ತಾಲೂಕು ಒಳ್ಳೇದಾಗಿದ್ದಾಗಲ್ಲ, ಜನಗಳಿಗೆ ಒಳ್ಳೇದಾಗಿದ್ದಲ್ಲ. ಟಿವಿ ಹಾಕಿದ್ರೆ ಮಾಲೂರ್ ನ್ಯೂಸ್, ಇವ್ರ ಮೇಲೆ ಅವ್ರು ಕೂಗಾಡೋದು, ಅವ್ರ ಮೇಲೆ ಇವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಇವ್ನ ಅಷ್ಟು ಹೊಡೆದ ಅವ್ನ ಅಷ್ಟು ಹೊಡೆದ ಇದೇ ಐತೆ ಹೊರ್ತು ನೀನ್ ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ, ಇದನ್ನ ಚೆನ್ನಾಗಿ ಮಾಡು ಅಂತ ಹೇಳಿ ಮಾರ್ಗದರ್ಶನ ಕೊಡೋರು ಯಾರು ಇಲ್ಲ. ಈಗ 17,000 ಚಿಲ್ಲರೆ ತಗೊಂಡಿ ರಾಮೇಗೌಡ್ರನ್ನ ಹೇಳಿದ್ರೆ, ಇನ್ನೊಬ್ರು 50,000ದವರೆಗೂ ತಗೊಂಡ್ರು ಓಡಿ ವಿಜಯ್ ಕುಮಾರ್. ಅವ್ರ ಹೆಂಗೆ? ಅವ್ರು ಸೋತ್ರನ್ನು ತಲೆ ಕೆಡ್ಸ್ಕೊಂಡಿಲ್ಲ. ಆತ್ಮ ಕೈಲಾದ ಮತ್ತೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಅವನಿ. ಈಗಲೂ ಜನರ ಮಧ್ಯೆ ಬರ್ತಾರೆ. ಜನರ ಮಧ್ಯೆ ಬರ್ತಾನೆ, ಕಷ್ಟ ಸುಖ ಯಾರ ಹೇಳಿ ಏನೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಓದ್ತಾನೆ ಬರ್ತಾನೆ, ನಡೀತಾ ಇದೆ. ಈ ಮಂಜುನಾಥ್ ಗೌಡ್ರು ಬರ್ತಾರೆ, ಅವ್ರು ಈ ಮಧ್ಯೆ ಬರಲಿಲ್ಲ. ಇದೆ ಇವಾಗ ಮರು ಮತ್ತೆ ಎಣಿಕೆ ಆದಾಗ ಯಾವ ಸ್ವಲ್ಪ ವಾದ ವಿವಾದಗಳು ಬಂದ ಮೇಲೆ ಅವರು ಸುಮ್ಮನಿದ್ರೆ ಆಗಲ್ಲ ಅಂತೇಳಿ ಬಂದು ಅವ್ರ ಮೇಲೆ ಇವ್ರ ಮೇಲೆ ಹೇಳ ಅಂತೇಳಿ ಈ ಮಧ್ಯೆ ಸ್ವಲ್ಪ ಓಡಾಡ್ತಾವ್ರಿ. ಅವರು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ.